ಮಾತಾಡ್ತೇನೆ ಮಾತಾಡಿದ್ರೆ ನಡೀತದೆ. ಏನು ಸರ್ ಸ್ವಲ್ಪ ವಿವರಿಸ್ತೀರಾ? ಏನು ವಿವರಿಸಿ ಇಲ್ಲ ಏನಿಲ್ಲ ಒಳಗೆ ಮಗು ಐತೆ, ಇಲ್ಲೊಂದು ಸ್ವಲ್ಪ ಬ್ಲಡ್ ಐತೆ, ಒಂದು ಸ್ವಲ್ಪ ಬ್ಲಡ್ ಐತೆ, ಬಾಡಿ ಈ ರೂಮ್ನಾಗ ಐತೆ. ಓಕೆ ಓಕೆ ಹುಷಾರಿ, ಕಾಲ ಪೂರ್ತಿ ಬ್ಲಡ್ ಐತೆ. ಇದು ಕೆಳಗಿದ್ದ ಮಗು ಏನ್ರಿ? ಮುಚ್ಚಾಗ ಬಂದ್ ಮಾಡ್ಯಾರ. ಎಷ್ಟು ಗಂಟೆಗೆ ಆಗಿರೋದು ಸರ್? ಏನು ಐಡಿಯಾ ಇದೆ ಸರ್? ಇನ್ನೂ ಎಕ್ಸಾಕ್ಟ್ ಟೈಮ್ ಗೊತ್ತಿಲ್ಲ. ಮಗುಗೇನೋ ಇವತ್ತಾಗಿರ್ಬೋದು, ಗಂಡಗೇನೋ ಬೆಳಗ್ಗೆ ಕಾಲ ಮಾಡ್ಕೊಂಡು. ಇಬ್ಬರೇನಾ ಸರ್? ಅದು ಅರ್ಲಿ ಮಾರ್ನಿಂಗ್ ಆಗಿರೋದ್ರಿ. ಮಗುಗೆ ಬೇಕು ಕಂಪಲ್ಸರಿ ಬರೋದ್ರೆ ಮಗು ಸ್ವಲ್ಪ ಸ್ಟಾರ್ಟ್ ಅವರ ನಾವು ಇದನ್ನು ಚೆಕ್ ಮಾಡಿ ಸ್ವಲ್ಪ ಇನ್ನೂ ಜೀವ ಐತೆ ಅಂತ ಅವರೇ ಎತ್ಕೊಂಡು ಹೋದ್ರು ಹೆಸರಿಗೆ. ಎಲ್ಲಿ ಬರ್ತೈತಿ ನಾವು ಎಂಟ್ರೆನ್ಸ್ ಉಸಿರಾಡ್ತಿತ್ತು. ಅಂದರೆ ಮಗು ಇದೆಯಲ್ಲ ಅಂತ ಸ್ವಲ್ಪ ಜನರಲಿ ಪೊಲೀಸ್ ಆಫೀಸರ್ಸ್ ಇರಲಿ ಅಥವಾ ಯಾರೇ ಇರಲಿ ಈ ಥರದ ಇನ್ಸಿಡೆಂಟ್ ಆದಾಗ ಉಸಿರಾಡ್ತಿದೆಯಾ ಅಂತ ನೋಡ್ತಾರೆ. ನಮಗೇನು ಪಲ್ಸ್ ನೋಡೋದೆಲ್ಲ ಗೊತ್ತಾಗಂಗಿಲ್ಲ. ಉಸಿರಾಡ್ತಿದೆ ಅಂತಂದಾಗ ಅದು ಬ್ರೀತ್ ಮಾಡ್ತಾ ಇತ್ತು. ಸೊ ಹಂಗಾಗಿ ಇಮಿಡಿಯೇಟಾಗಿ ಅದನ್ನು ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಲಿಕ್ಕೆ ನಮ್ಮ ಆಫೀಸರ್ಸಿಗೆ ಕಳಿಸ್ಕೊಟ್ಟಿದ್ದೇವೆ. ಮತ್ತು ಮಗು ಆಟಿಸ್ಟಿಕ್ ಅಂತ ಅಂತಾರೆ, ಆ ಥರ ಸ್ವಲ್ಪ ಪ್ರಾಬ್ಲಮ್ ಇದೆ ಮತ್ತು ಮಾತು ಕರೆಕ್ಟಾಗಿ ಬರ್ತಿರಲಿಲ್ಲ. ಮೆಂಟಲಿ ಕೂಡ ಸ್ವಲ್ಪ ರಿಟಾರ್ಡೆಡ್ ಇತ್ತು ಅನ್ನೋಂಥದ್ದು ಈಗಷ್ಟೇ ಸ್ವಲ್ಪ ಕೆಲವು ಮಾಹಿತಿ ತಿಳಿದಿದೆ. ಇದು ಸ್ವಲ್ಪ ಒಂದು ಕುಟುಂಬದ ಒಳಗಡೆ ಆಗಿರುವಂಥ ಒಂದು ಘಟನೆ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ ಕುಟುಂಬ. ಕಿರಣ್ ಅವರು ಮನೆಯವರು ಏನು ಕಂಪ್ಲೇಂಟ್ ಕೊಡ್ತಾರೆ ಕೊಡಲಿ, ನಾವು ಹೆಬ್ಬಾಳದಾರ್ರಿ ಆ ಫೋನ್ ಎತ್ತಲಾಗನ ರೀ ನಾವು ನೋಡಕ್ಕೆ ಬಂದು ಗಾಡಿ ಮಾಡ್ಕೊಂಡು ಬಂದು ಹಿಂಗೆ ಅದನ್ನಾಗೈತಿ ರೀ. ಒಳಗೆ ಬಂದು ಒಟ್ಟು ಬಗಲ ತೆಗಿವಲ್ರಿ ಅವನೇ ಐತಿ ನೋಡೋಕೆ ಎಲ್ಲ ರಗತ್ತಾಗಿ ಕಿರಣ್ ಸರ್ ಒಂದು ಬಿಟ್ಟಿವಲ್ರಿ. ನಾ ಹಳ್ಯ ರೀ. ನಾವು ಮಾವ್ರಿ ಅವ ಹಳ್ಯ. ಹರ್ಯಾಂದ ಕಾಲ್ ಮಾಡತ್ತಾರ್ರಿ ಮನ್ಯಾನಾರ. ನಮ್ಮ ಜಮಾತ ಇಡ್ಲಾರ್ರಿ ಗಾಡಿ ಮಾಡ್ಕೊಂಡು ಬಂದು ರೀ. ನಾವು ಹೆಬ್ಬಾಳ ಶಂಕೇಶ್ವರ ಹೆಬ್ಬಾಳ. ಇಲ್ಲಿ ಎಷ್ಟು ವರ್ಷ ಆಯ್ತು ಅವ್ರಿಂದ? ಅವ್ರೀಗ ಒಂದು 15 ವರ್ಷ ಆತು ರೀ. ಹಾಂ, ನೀವು ಯಾವಾಗ ಕಾಲ್ ಮಾಡಿದ್ರಿ? ನೀವು ಕಾಲ್ ಮಾಡಿದ್ರಿ? ನಮ್ಗೆ ಇಲ್ರಿ, ನಮ್ಮ ಮನ್ಯಾನ ರೀ. ಏನು ಜಗಳಿತ್ತು? ಆಮಲ್ರಿ ನಮಗೇನು ಗೊತ್ತಿಲ್ಲ. ಹಾಂ, ಏನು ಕೆಲಸ ಮಾಡ್ತಿದ್ರು ಅವರು? ಅವ್ರು ಡಾಕ್ಟರ್ ಅದಾರ. ಏನು ಜಗಳ ಏನಾಗಿತ್ತು ಹುಡುಗನ? ಆಮಲ್ರಿ ನಮಗೇನು ಗೊತ್ತಿಲ್ಲ. ನಾವು ಈಗ ಬಂದದ್ದು. ನೀವು ಮುಂಚೆ ಏನಾದ್ರು ಫೋನ್ ಎತ್ತಿಲ್ಲ ಅಂದ್ರೆ ನೀವು ಭಯಪಟ್ರೆ ಅಂತ? ಭಯಪಟ್ಟು ಡೌಟ್ ಬಂತು ರೀ. ಓಕೆ, ಸರ್ ರಾಜು ರೀ.